ಬರೀ ಫೋಟೋ ನೋಡ್ತಾ ಕೂತಿದ್ರೆ ಏನು ಪ್ರಯೋಜನ ಇಲ್ಲ. ನಿನ್ನ ಮಗಳ ಬಗ್ಗೆ ಏನೋ ವಿಷಯ ಹೇಳು. ಅವಳನ್ನ ಬಿಟ್ಟು ಬಂದಾಗ ಬಟ್ಟೆ ಏನು ಹಾಕಿದ್ಲು, ಆ ಮಚ್ಚೆ ಗುರುತು ಅದು ಇದು ಅಂತ ಏನೋ ಹೇಳ್ತಿದ್ರಲ್ಲ, ಏನದು? ಈಗ ನೀನು ಹೇಳಿಲ್ಲ ಅಂದರೆ ನಿನ್ನ ಮಗಳು ಸಿಗೋದು ತುಂಬ ಕಷ್ಟ ಆಗುತ್ತೆ. ನಾನು ಅವತ್ತೇ ಹೇಳಿದ್ನಲ್ಲ, ನನ್ನ ಮಗಳ ಬಗ್ಗೆ ನಾನು ಯಾವ ವಿಷಯನೂ ಹೇಳಲ್ಲ. ನಿಮ್ಮ ಸ್ವಾರ್ಥಕ್ಕೆ ನನ್ನ ಮಗಳು ಬಲಿಯಾಗೋದು ನನಗಿಷ್ಟ ಇಲ್ಲ. ಹೇಗೆ ಹುಡುಕೋದು ಅವನ್ನ? ಏನು ಮಾಡೋದು? ಪಾಪು, ತಿಂಡಿ ತಿಂದ್ಯಾ? ಹಾಂ, ಮಧ್ಯಾಹ್ನ ನುಗ್ಗೆ ಸೊಪ್ಪಿನ ಸಾರು ಮಾಡ್ತೀನಿ, ನೀನು ನನ್ನ ಜೊತೆಗೆ ಊಟ ಮಾಡಬೇಕು. ಪರವಾಗಿಲ್ಲ ಮೇಡಮ್, ನನ್ನ ಹೆಂಡತಿ ನನಗೆ ಬಾಕ್ಸ್ ಕೊಟ್ಟು ಕಳಿಸಿದ್ದಾಳೆ. ನೀವು ಹೇಗಿದ್ದೀರಾ? ಹುಷಾರಾ? ನಾನು ಹುಷಾರಾಗಿದ್ದೀನಿ. ನಡಿ ಹೊರಡೋಣ. ಬನ್ನಿ ಕೂತ್ಕೊಳ್ಳಿ. ಸಮರ್ಥ, ನೀನು ಇಲ್ಲೇ ಇರೋ, ನಾನೇ ಕರ್ಕೊಂಡು ಹೋಗಿ ಬರ್ತೀನಿ. ಹಾಂ, ಬೇಡ ಪಾಪು, ಅವ್ರಿಗೆ ಆಫೀಸಲ್ಲಿ ತುಂಬ ಕೆಲಸ ಇರುತ್ತೆ. ಅದನ್ನೆಲ್ಲ ಬಿಟ್ಟು ನಮ್ಮ ಜೊತೆ ಸುಮ್ಮನೆ ಯಾಕೆ ಬರಬೇಕು? ನೀನೇ ನಡಿ. ಇಲ್ಲ ಇಲ್ಲ, ಆಫೀಸಲ್ಲಿ ಏನೂ ಕೆಲಸ ಇಲ್ಲ. ಬನ್ನಿ, ನಾನು ನಿಮ್ಮ ಜೊತೆನೇ ಬರ್ತೀನಿ. ಬನ್ನಿ. ನಿಮ್ಮೇಲೆ ನಾನೇ ಬೇಜಾರು ಮಾಡ್ಕೊಳ್ಳಿ ಸರ್. ನೀವು ನನಗೆ ಸಂಬಳ ಕೊಡೋರು. ನಿಮ್ಮ ವಿಷಯದಲ್ಲಿ ನಾನೇ ಆ ರೀತಿ ಮಾತಾಡಬಾರ್ದಿತ್ತು ಅಂತ ಅನ್ಸುತ್ತೆ. ಪರವಾಗಿಲ್ಲ ಸಮರ್ಥ, ನಿನ್ನ ಇಮೋಷನ್ಸು ನನಗೆ ಅರ್ಥ ಆಗತ್ತೆ. ನಾನು ಅದೇ ಫೀಲಲ್ಲೇ ಇದ್ದೀನಿ. ಅಮ್ಮ ಯಾವತ್ತೂ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡವ್ರೆ ಅಲ್ಲ. ಒಂದು ವೇಳೆ ನಾನು ತಪ್ಪು ಮಾಡಿದ್ರು ತಕ್ಷಣ ಕ್ಷಮಿಸಿ ನನ್ನ ಪ್ರೀತಿಯಿಂದ ಮಾತಾಡ್ಸಿದ್ರು. ಆದರೆ ಈ ಸಲ ಯಾಕೋ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಅಮ್ಮ ನಿನ್ನ ಜೊತೆ ಇದ್ದಾಗಲೂ ಹೀಗೆ ಕೋಪ ಮಾಡ್ಕೋತಿದ್ರಾ? ನಾನು ಇಡೀ ಲೈಫಲ್ಲಿ ನಮ್ಮಮ್ಮ ಸಿಟ್ಟಾಗಿದ್ದೆ ನನಗೆ ಗೊತ್ತಿಲ್ಲ. ಅವ್ರ ಪ್ರೀತಿಗೆ ಯಾವತ್ತೂ ಸೋಲ್ತಾ ಇದ್ರು, ಒಳ್ಳೆತನಕ್ಕೆ ಬೆಲೆ ಕೊಡ್ತಾ ಇದ್ರು. ಇಷ್ಟ ಆಗದೆ ಇರೋದ್ರಿಂದ ತುಂಬ ದೂರ ಇರ್ತಾ ಇದ್ರು. ಇಲ್ಲ, ನಾನು ಅವ್ರಿಗೆ ಇಷ್ಟ ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಮ್ಮ ನನ್ನ ಮಗ ಅಂತಾನೆ ಅನ್ಕೊಂಡಿದ್ದಾರೆ ಸಮರ್ಥ. ಹಾಗಿದ್ರೆ ನಿಮ್ಮನ್ನ ಕ್ಷಮಿಸಿ ಮಾತಾಡ್ಸ್ಬೋದಿತ್ತಲ್ಲ. ನನಗೂ ಗೊತ್ತಿಲ್ಲ, ನಾನು ಅವ್ರಿಗೆ ಅಷ್ಟೊಂದು ಬೇಜಾರು ಮಾಡಿದ್ದೀನ. ಆ ಇನ್ಸಿಡೆಂಟು ನನ್ಗೆ ಗೊತ್ತಿಲ್ಲದೆ ಆಗಿದ್ದು. ಅದಕ್ಕೋಸ್ಕರ ಅವ್ರು ನನ್ನ ಮೇಲೆ ಅಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದಾರ. ಸಮತ್, ಪ್ಲೀಸ್, ಅವ್ರ ಕೋಪ ಹೇಗೆ ಕಮ್ಮಿ ಮಾಡೋದು ಅಂತ ಹೇಳ್ತೀಯಾ? ತಾಯಿ ಮಕ್ಳ ಮೇಲೆ ಕೋಪ ಮಾಡ್ಕೊಂಡ್ರೆ ಆ ಕೋಪ 3 ನಿಮಿಷಕ್ಕಿಂತ ಹೆಚ್ಚಾಗಿರಲ್ಲ ಅಂತ ಹೇಳ್ತಾರೆ. ಅದಕ್ಕೂ ಮೀರಿ ಆ ಕೋಪ ಹಾಗೆ ಇದೆ ಅಂತಂದ್ರೆ ಅವ್ರ ಮನಸ್ಸಲ್ಲಿ ಪ್ರೀತಿ ಇದೆಯಾ ಅಂತ ಯೋಚನೆ ಮಾಡಬೇಕಾಗುತ್ತೆ. ತುಂಬಾ ಪ್ರೀತಿ ಇದೆ ಸಮರ್. ನನ್ನ ಹೆತ್ತ ತಾಯಿ ಎಷ್ಟು ಪ್ರೀತಿ ತೋರಿಸಿರ್ಬೋದೋ ಇವರು ಅಷ್ಟೇ ಪ್ರೀತಿ ತೋರಿಸಿದ್ದಾರೆ. ಮಗುವಿನ ಹಾಗೆ ಅಕ್ಕರೆ ತೋರಿಸಿದ್ದಾರೆ, ಅಷ್ಟು ಕಾಳಜಿ ಮಾಡಿದ್ದಾರೆ. ಅಂಥದ್ರಲ್ಲಿ ಪ್ರೀತಿ ಇಲ್ಲ ಅಂತ ಹೇಗೆ ಹೇಳಕ್ ಸಾಧ್ಯ? ಪ್ಲೀಸ್ ಸಮರ್ಥ್, ಅಮ್ಮ ಕೋಪ ಮಾಡ್ಕೊಂಡಾಗ ಏನು ಮಾಡ್ತಿದ್ದೆ ಅದನ್ನಾದ್ರೂ ಹೇಳು. ಹೇಗಾದರೂ ಮಾಡಿ ಅಮ್ಮನ ಕೋಪ ಕಡಿಮೆ ಮಾಡಬೇಕು. ಅವನನ್ನ ಕ್ಷಮಿಸಿ ಮತ್ತೆ ಮಾತಾಡ್ಸೋ ಹಾಗೆ ಮಾಡಬೇಕು. ಹೇಳಿ ಸಮರ್ಥ್. ಏನಿಲ್ಲ, ನಮ್ಮಿಂದ ಏನಾದ್ರು ತಪ್ಪಾದ್ರೆ ಅವ್ರ ಕೋಪ ಕಡಿಮೆ ಆಗೋವರೆಗೂ ಪದೇ ಪದೇ ಸಾರಿ ಕೇಳ್ತಾನೆ ಇರ್ತಿದ್ವಿ. ಒಂದಲ್ಲ ಒಂದ್ ರೀತಿ ಸಾರಿನ ಕೇಳಿ ಅವ್ರು ನಮ್ಮನ್ನ ಕ್ಷಮಿಸೋ ಹಾಗೆ ಮಾಡಿ ಪುನಃ ಪ್ರೀತಿನ ಪಡ್ಕೊ. ತುಳಸಿ ಅಮ್ಮನ್ಗ ಒಂದ್ ನಿಮಿಷ. ಅಮ್ಮ, ನಿಮ್ಮ ಹೆಸರಿಗೆ ಪಾರ್ಸಲ್ ಬಂದಿದೆ. ನನಗೆ ಪಾರ್ಸಲ್ ಬಂದಿದ್ಯಾ? ಯಾರು ಕಳ್ಸಿರೋದು? ಏನಿದು? ಗೊತ್ತಿಲ್ಲ ಮೇಡಮ್, ರೆಸ್ಟೋರೆಂಟಿಂದ ಬಂದಿದೆ. ಇಲ್ಲಪ್ಪ, ನೀನೇನೋ ತಪ್ಪಾಗಿ ಇಲ್ಲಿಗೆ ಬಂದಿದ್ಯಾ, ನಾನೇನೋ ಆರ್ಡರ್ ಮಾಡಿಲ್ಲ. ಇಲ್ಲ ಮೇಡಮ್, ಇದರಲ್ಲಿ ತುಳಸಿ ಅಂತಾನೆ ಅಡ್ರೆಸ್ ಇದೆ. ಪೇಮೆಂಟ್ ಕೂಡ ಆಗಿದೆ ಮೇಡಮ್, ತಗೊಳ್ಳಿ. ಅಮ್ಮ, ಇದರಲ್ಲಿ ಏನಾದರೂ ಬಾಂಬ್ ಇದ್ರೆ? ನಾನೇನಾದರೂ ಪೊಲಿಟಿಷಿಯನ್ ಅಥವಾ ಟೆರರಿಸ್ಟ್ ನನ್ನ ಕೊಲ್ಲಕ್ಕೆ? ಹಾಗೇನಾದರೂ ಇದ್ರೆ ಆ ಬಾಂಬ್ ವೇಸ್ಟ್ ಆಗುತ್ತೆ.
ಓಪನ್ ಮಾಡಿ ನೋಡಿ ಏನಿದೆ ಅಂತ. ಅಮ್ಮ, ಇದನ್ನ ನಿಮ್ಮನ್ನ ಕೊಲ್ಲಕ್ಕಂತ ಕಳ್ಸಿಲ್ಲ, ನಿಮ್ಮನ್ನ ಗೆಲ್ಲೋಕ್ಕಂತ ಕಳ್ಸಿರೋದು. ಕೇಕ್ ಕೊಟ್ಟು ಸಾರಿ ಕೇಳುವಂತ ಬುದ್ಧಿವಂತರು ಯಾರಿದ್ದಾರೆ ನಮ್ಮ ಮನೇಲಿ?